ಕರ್ಮ ಹೇಳುತ್ತೆ, ಇವತ್ ನೀನು ನನಗೇನ್ ಮಾಡ್ತೀಯೋ ಏನ್ ಕೊಡ್ತೀಯೋ ಮುಂದೊಂದ್ ದಿನ ನಾನದನ್ನ ನಿಂಗೆ ಹಿಂತಿರುಗಿಸ್ತೇನೆ ಅಂತ. ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಒಂದು ಸಣ್ಣ ಕಥೆಯೊಂದಿಗೆ ವಿವರಿಸಿದ್ದೇವೆ ಕೇಳಿ. ಒಂದಾನೊಂದ್ ಕಾಲದಲ್ಲಿ ಒಬ್ಬ ರಾಜನಿದ್ದ. ಆ ರಾಜನಿಗೆ 3 ಜನ ಮಂತ್ರಿಗಳಿರ್ತಾರೆ. 3 ವಿಭಿನ್ನ ಮನಸ್ಥಿತಿಗೆ ಉಳ್ಳವರಾಗಿರ್ತಾರೆ. ರಾಜ ಆ 3ರನ್ನ ಕರೆದು 3 ಒಂದೊಂದು ಚೀಲವನ್ನ ಕೊಟ್ಟು ಹೀಗಂತಾನೆ, ಮಂತ್ರಿಗಳೇ, ನಾನು ನಿಮ್ಮೆಲ್ಲರಿಗೂ ಒಂದು ಕೆಲಸವನ್ನ ಕೊಡ್ತೀನಿ. ಈ ಕೆಲಸ ಬಹಳ ತಮಾಷೆಯಾಗಿದೆ. ನೀವೆಲ್ಲರೂ ಒಂದೊಂದು ಚೀಲವನ್ನ ತೆಗೆದುಕೊಂಡು ಕಾಡಿಗೆ ಹೋಗಿ ಮತ್ತು ಕಾಡಿನಲ್ಲಿ ನಿಮಗೆ ಸಿಗುವ ಹಣ್ಣುಗಳನ್ನ ಕಿತ್ತು ಈ ಚೀಲದಲ್ಲಿ ತುಂಬಿಸಿಕೊಂಡು ಬನ್ನಿ ಮತ್ತು ನೀವು ತಂದ ಹಣ್ಣುಗಳನ್ನ ಬಡವರಿಗೆ ಹಂಚಿ ಅಂತ ಹೇಳ್ತಾರೆ. ಇದನ್ನು ಕೇಳಿದ 3 ಮಂತ್ರಿಗಳು ಕಾಡಿನ ಕಡೆಗೆ ಹೊರಡ್ತಾರೆ. ಮೊದಲ ಮಂತ್ರಿ ರಾಜನಿಗೆ ಬಹಳ ನಿಷ್ಠೆಯನ್ನ ತೋರಿಸ್ತಾ ಇದ್ದ. ರಾಜನ ಮೇಲೆ ಅಪಾರ ಪ್ರೀತಿ ಮತ್ತು ಗೌರವವನ್ನ ಹೊಂದಿರ್ತಾನೆ. ಹೀಗಾಗಿ ಆತ ರಾಜ ಹೇಳಿದ ಮಾತಿಗೆ ಬೆಲೆ ಕೊಟ್ಟು ಕಾಡಿನೊಳಗೆ ಹೋಗಿ ಉತ್ತಮ ಮತ್ತು ರುಚಿಯಾದ ಹಣ್ಣುಗಳನ್ನ ಆ ಚೀಲದಲ್ಲಿ ತುಂಬಿಸಿಕೊಂಡು ಬರ್ತಾನೆ. ಮತ್ತು 2ನೇ ಮಂತ್ರಿ ಕುತಂತ್ರಿಯಾಗಿದ್ದ ಮತ್ತು ರಾಜನ ಮಾತನ್ನ ಉಡಾಫಿಗಿಂತ ತೆಗೆದುಕೊಳ್ತಾಗಿದ್ದ ಮತ್ತು ಹೀಗೆ ಯೋಚಿಸ್ತಾನೆ, ನಾನ್ ಕಷ್ಟಪಟ್ಟು ಕಾಡಲ್ಲಿ ಅಲದಾಡಿ ಬಡವರಿಗೆ ಹಂಚಲು ಹಣ್ಣು ತರಬೇಕಂತೆ, ಇದೆಂತ ಮೂರ್ಖತನ, ನಾನೇಕೆ ಈ ರೀತಿ ಮಾಡಲಿ, ಇಲ್ಲೇ ಹತ್ತಿರದಲ್ಲಿರುವ ಮರದಲ್ಲಿ ಏನ್ ಸಿಗುತ್ತೋ ಅದನ್ನೇ ತುಂಬಿಸಿಕೊಂಡು ಹೋಗ್ತೀನಿ ಅಂತ ಒಂದು ಹಣ್ಣಿನ ತೋಟಕ್ಕೆ ಹೋಗ್ತಾನೆ ಮತ್ತು ಅಲ್ಲೇ ಬಿದ್ದಿದ್ದ ಹಣ್ಣುಗಳ ಜೊತೆಗೆ ಕೈಗೆ ಸಿಕ್ಕ ಹಣ್ಣುಗಳನ್ನ ಚೀಲದಲ್ಲಿ ತುಂಬಿಸ್ಕೋತಾನೆ. ಕೆಳಗೆ ಬಿದ್ದ ಹಣ್ಣುಗಳು ಬಹುಪಾಲು ಕೊಳೆತು ಹೋಗಿರ್ತವೆ. ಆದ್ರೂ ಆತ ಇದರಿಂದ ನಂಗೇನು ಉಪಯೋಗ ಅಂತ ಹಣ್ಣಿನ ಚೀಲವನ್ನ ತೆಗೆದುಕೊಂಡು ಹೋಗ್ತಾನೆ. ನಂತರ 3ನೇ ಮಂತ್ರಿ, ಈತನಂತೂ ಸೋಮಾರಿ, ಹೀಗಾಗಿ ಯಾವ ಕೆಲಸ ಮಾಡಲು ತಯಾರಿರಲಿಲ್ಲ ಮತ್ತು ಹೀಗೆ ಯೋಚಿಸ್ತಾನೆ, ಕಾಡಿಗೆಲ್ಲ ಹೋಗಿ ಹಣ್ಣನ್ನ ತರಲು ನನಗೆ ಸಾಧ್ಯನೇ ಇಲ್ಲ, ನನ್ ಬಳಿ ಅಷ್ಟೆಲ್ಲ ಸಮಯ ಇಲ್ಲ. ಒಂದ್ ಕೆಲ್ಸ ಮಾಡ್ತೀನಿ, ಹೆಂಗಿದ್ರು ಈ ರಾಜ ನಾವು ತಂದ ಹಣ್ಣುಗಳನ್ನ ನಾವೇ ಬಡವರಿಗೆ ಹಂಚಬೇಕು ಅಂತ ಹೇಳಿದ್ದಾನೆ. ಹೀಗಾಗಿ ನಾನ್ ಚೀಲದಲ್ಲಿ ಏನ್ ತುಂಬಿಸ್ಕೊಂಡು ಬಂದಿದ್ದೀನಿ ಅಂತ ಅವನಿಗೆ ಗೊತ್ತಾಗೋದೇ ಇಲ್ಲ. ನಾನಿದ್ರಲ್ಲಿ ಒಣಗಿದ ಎಲೆಗಳನ್ನೇ ತುಂಬಿಸ್ಕೊಂಡು ಹೋಗ್ತೀನಿ. ಇದರಿಂದ ರಾಜ ಹೇಳಿದ ಕೆಲಸನೂ ಮುಗಿದಂತೆ ಕಾಣಿಸುತ್ತೆ, ಜೊತೆಗೆ ನನಗೂ ಭಾರ ಹೊರುವ ಕಷ್ಟ ತಪ್ಪುತ್ತೆ. ಹೀಗೆ ಯೋಚಿಸುತ್ತಾ ಹೊರಡ್ತಾನೆ. 3 ಸೂರ್ಯಾಸ್ತದ ಒಳಗೆ ಅರಮನೆಗೆ ಬಂದು ತಲುಪ್ತಾರೆ. ರಾಜ ಕೇಳ್ತಾನೆ, 3 ಉತ್ತಮ ಹಣ್ಣುಗಳನ್ನ ತಂದಿದ್ದೀರಾ ಅಲ್ವೇ? ಅದಕ್ಕೆ 3 ಹೌದು ಮಹಾರಾಜ ಅಂತ ಉತ್ತರಿಸ್ತಾರೆ. ನಂತರ ರಾಜನು ಸೈನಿಕರನ್ನ ಕರೆದು ಈ 3ರನ್ನು 3 ತಿಂಗಳ ಕಾಲ ಕಾರಾಗೃಹಕ್ಕೆ ತಳ್ಳಿ ಮತ್ತು ತಿನ್ನಲು ಏನನ್ನೂ ಕೊಡಬೇಡಿ, ಇವರು ತಂದಿರುವ ಹಣ್ಣುಗಳನ್ನೇ ತಿಂದು ಬದುಕಬೇಕು ಅಂತ ಹೇಳ್ತಾರೆ. ಅದರಂತೆ ಸೈನಿಕರು 3ರನ್ನು ಜೈಲಿಗೆ ತಳ್ತಾರೆ. ಮೊದಲ ಮಂತ್ರಿ ಪ್ರತಿದಿನ ಆತ ಕಷ್ಟಪಟ್ಟು ತಂದಿದ್ದ ರುಚಿಯಾದ ಹಣ್ಣುಗಳನ್ನ ತಿಂದು ನೆಮ್ಮದಿಯಿಂದ ಇದ್ದ ಮತ್ತು 2ನೇ ಮಂತ್ರಿ ಕೆಲ ದಿನಗಳ ಕಾಲ ಒಳ್ಳೆಯ ಹಣ್ಣುಗಳನ್ನ ತಿಂತಾನೆ. ಆದ್ರೆ ಅನೇಕ ಹಣ್ಣುಗಳು ಕೊಳೆತೆ ಹೋಗಿರ್ತವೆ. ಹೀಗಾಗಿ ಆತ ಕೊಳೆತ ಹಣ್ಣುಗಳನ್ನೇ ತಿಂದು ಕಾಯಿಲೆಗೆ ತುತ್ತಾಗಿರ್ತಾನೆ. ಮತ್ತು 3ನೇ ಮಂತ್ರಿ ಹಣ್ಣನ್ನೇ ತಂದಿರಲಿಲ್ಲ. ಹೀಗಾಗಿ ಅವನಿಗೆ ತಿನ್ನಲು ಏನೂ ಇರಲಿಲ್ಲ. ಆತ ಒದ್ದಾಡಿ ಅಲ್ಲೇ ಪ್ರಾಣವನ್ನ ಬಿಡ್ತಾನೆ. ಈ ಕಥೆಯ ನೀತಿ ಇಷ್ಟೇ, ನಾವು ಏನ್ ಮಾಡ್ತೀವೋ ನಮಗೆ ಅದೇ ಮರಳಿ ಸಿಗುತ್ತೆ. ನೀವು ಒಬ್ಬರಿಗೆ ಮೋಸ ಮಾಡಿದ್ರೆ ನೋವು ಕೊಟ್ಟು ಖುಷಿಯಾಗಿರಬಹುದು ಅಂತ ಅಂದ್ಕೊಂಡ್ರೆ ಅದು ಸಾಧ್ಯವೇ ಇಲ್ಲ. ನಿಮ್ಗೂ ಮೋಸ ಮಾಡಕ್ಕೆ ಒಬ್ರು ಬಂದೇ ಬರ್ತಾರೆ, ನಿಮ್ಗೂ ನೋವನ್ನ ಕೊಟ್ಟೆ ಕೊಡ್ತಾರೆ. ಈ ಕಥೆಯಿಂದ ನಿಮಗೆ ಕರ್ಮ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿರ್ಬೋದಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.